ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಕಾರ್ಯಾಧಾರಿತ ನೌಕರರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗೆ ವೇತನವನ್ನು ನಿಗದಿತ ಅವಧಿಯಲ್ಲಿ ಪಾವತಿಸುವಂತೆ ಹಾಗೂ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಅಕ್ಷರಸ್ಥ ಸಹಾಯಕ ರವಿ ಬಾಬು ಒತ್ತಾಯಿಸಿದ್ದಾರೆ. ರೇಷ್ಮೆ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯಾಧಾರಿತ ನೌಕರರು ರೇಷ್ಮೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಶಿಡ್ಲಘಟ್ಟ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಸುಮಾರು 25 ಮಂದಿ ಕಾರ್ಯಾಧಾರಿತ ನೌಕರರು 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಕಳೆದ 4 ತಿಂಗಳಿನಿಂದ ವೇತನ ಪಾವತಿಯಾಗುತ್ತಿಲ್ಲ ಎಂದರು. ಆದರೂ ಪ್ರತಿ ತಿಂಗಳು ಗುತ್ತಿಗೆದಾರನಿಗೆ ಕಮಿಷನ್ ನೀಡಬೇಕು. ಅಲ್ಲದೆ ರಾಜ್ಯ ಸರ್ಕಾರ 2026 ಮೇ 22ರಂದು ಪರಿಷ್ಕರಿಸಿರುವ ಕನಿಷ್ಠ ವೇತನವೂ ನಮಗೆ ದೊರೆಯುತ್ತಿಲ್ಲ ಎಂದು ಆಗ್ರಹಿಸಿದರು. ಸರ್ಕಾರದ ನಿಯಮದಂತೆ ಪ್ರತಿ ತಿಂಗಳ 5ನೇ ತಾರೀಕಿನೊಳಗೆ ನೌಕರರ ಬ್ಯಾಂಕ್ ಖಾತೆಗೆ ವೇತನ ಜಮೆಯಾಗಬೇಕು. ಆದರೆ ಗುತ್ತಿಗೆದಾರರಿಂದ ವೇತನ ಪಾವತಿಯಲ್ಲಿ ವಿಳಂಬವಾಗುತ್ತಿದೆ. ಆದ್ದರಿಂದ ಸರ್ಕಾರವೇ ನೌಕರರ ಖಾತೆಗೆ ನೇರವಾಗಿ ವೇತನ ಪಾವತಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್, ಮುರಳಿ, ನವೀನ್, ತನ್ವೀರ್, ವಿಶ್ವನಾಥ್, ಶ್ರೀನಿವಾಸ್, ನಟರಾಜ್, ವಿಜಯ್ ಕುಮಾರ್, ಮಂಜುನಾಥ್, ವೆಂಕಟೇಶ್, ಮುರಳಿ, ರಘು, ಚನ್ನಕೇಶವ, ಸುರೇಶ್ ಬಾಬು, ಗಣೇಶ್, ನಾಗರಾಜ್, ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಇವನು ಏಪ್ರಿಲ್ ಮೇ ಹಾಕಿದ್ದಾರೆ, ನಿಮಗೆ ಜೂನ್ ಜುಲೈ ಅಲ್ವಾ? ಜುಲೈ ಮಾರ್ಚ್ 3 ತಿಂಗಳು ಪೆಂಡಿಂಗ್ ಇದೆ ಅಲ್ವಾ? ಇನ್ನೇಗಪ್ಪ ಹಾಕೋಣ, ಮುತ್ತೂರು 4 ತಿಂಗಳು ಅಂತಿಲ್ಲಪ್ಪ, ಇದು ಮಾಡೋದು ಸೇರ್ಸಾಕಮ್ಮ. ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಕಾರ್ಯಾಧಾರಿತ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 15-20 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ತಿಂಗಳ ಸಂಬಳ ಬರ್ತಾ ಇಲ್ಲ. ಸುಮಾರು 4 ತಿಂಗಳಿಂದ ನಮಗೆ ಸಂಬಳ ಸ್ಟಾಪ್ ಆಗಿದೆ. ಗುತ್ತಿಗೆದಾರರ ಹತ್ರ ನಾವು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ನಮ್ಗೆ ಆಗ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಸಂಬಳನ ತಡೆ ಹಿಡಿತಾರೆ, 1 ತಿಂಗಳದ್ದು ಮಾಡ್ತಾರೆ, ಮತ್ತೆ 3 ತಿಂಗಳು ಮುಂದಕ್ಕೆ ಹೋಗ್ತಾ ಇದೆ. ಸೊ ಈಗಿರೋ ಟೈಮಲ್ಲಿ ನಾವು ಯಾವ ಥರ ಜೀವನ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲರೂ ಇಲ್ಲಿ ಬಡವರಾಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿಯಾದ ಒಂದು ಸೆಕ್ಯೂರಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಇಲ್ದಿರ ಏನೂ ಇಲ್ದಿರ ನಾವು ಈ ಕೆಲಸ ಮಾಡ್ತಾ ಇದ್ವಿ. ಮನೆ ಬಾಡಿಗೆಗಳು ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ತಿಂಗಳ ಬಂದರೆ ಅದು ಇದಕ್ಕೆ ಅಂತ ನಾವು ಹಾಕಬೇಕಾದ್ರೆ ನಮ್ಗೆ ಕೊಡ್ತಾ ಇರೋದು ಕೂಡ ತುಂಬ ಕನಿಷ್ಠ ವೇತನ 14,000 ರೂಪಾಯಿ ಕೊಡ್ತಾ ಇದ್ದಾರೆ. ಈ 14,000 ರೂಪಾಯಿಲ್ಲ ನಾವು ಹೊಂದ್ಕೊಂಡು ನಾವು ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಈಗ ಸರ್ಕಾರ ಎಲ್ಲ ಇದನ್ನು ಗಮನಿಸಿ ನಮಗೆ ಸ್ವಲ್ಪ ವೇತನ ಪರಿಷ್ಕರಣೆ ಮಾಡಿ ಜಾಸ್ತಿ ಮಾಡಿದ್ದಾರೆ. ಬಟ್ ಅದನ್ನು ತಡೆ ಹಿಡಿಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ಆಗ್ಬೋದು, ಗೊತ್ತಿಲ್ಲ, ಲೆಕ್ಕಾಧಿಕಾರಿಗಳಿಂದ ಆಗಿರ್ಬೋದು, ಅದನ್ನು ಇದು ಮಾಡ್ತಾ ಇರೋದ್ರಿಂದ ಎಲ್ಲರೂ ಸಾಮೂಹಿಕವಾಗಿ 13ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ತದ್ ಸಂಬಂಧ ನಾವು ನಮ್ಮ ಸರ್ ಹತ್ರ ಕೇಳ್ತಾ ಇದ್ದೀವಿ, ತಿಂಗಳ ನಮ್ಗೆ ಸಂಬಳ ಮಾಡಿಕೊಡಿ ಸರ್, ಇಲ್ಲಾಂದರೆ ನಾವು ಸೇರಿ ಹೋಗಿ ಅಲ್ಲಿ ಧರಣಿ ಕೂರಬೇಕಾಗುತ್ತೆ ಸರ್ ಅಂತ ನಾವು ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಬಟ್ ನೀವೇ ಇದಕ್ಕೆ ನಾವು ಪರಿಷ್ಕಾರ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಸರ್. ಅದಕ್ಕೆ ಹೋಗ್ಬೇಕಂತ ಹೇಳ್ತಾ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಇದು ಸರ್ಕಾರಿ ರೇಷ್ಮೆಗೂಡಿನ ಮಾರ್ಕೆಟು ಇದು ಒಂಥರ ಎಸೆನ್ಷಿಯಲ್ ಸರ್ವೀಸು. ಇಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಇದು 363 ದಿವಸನೂ ಕಾರ್ಯನಿರ್ವಹಿಸುವಂಥ ಮಾರ್ಕೆಟು. ಇಲ್ಲಿ ಏನೇ ಅವ್ರ ಕುಂದುಕೊರತೆಗಳಿದ್ದರೆ ಅದನ್ನು ಬಗೆಹರಿಸಲಿಕ್ಕೆ ನಾವು ಕ್ರಮ ಮಾಡ್ತೀವಿ. ಬಟ್ ಆ ರೀತಿ ಅವರು ಮಾರ್ಕೆಟ್ನ ನಿಲ್ಲಿಸಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದು ಸರ್ಕಾರಿ ಮಟ್ಟದಲ್ಲೂ ಕೂಡ ಅದು ಆಗಲ್ಲ. ಹಂಗಾಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದರೆ ಅವರು ಅವತ್ತು ಹೆಚ್ಚು ಅಂದರೆ ಯಾರು ನಮ್ಮ ಪರವಾಗಿ ಇಬ್ಬರನ್ನ ನಾವು ಕಳಿಸಿ ಅಂತ ಹೇಳಿದ್ದೀವಿ ಬೇಕಾದರೆ. ಆದರೆ ಪೂರ್ತಿ ಅವರು ಆ ರೀತಿ ಬಂದ್ ಮಾಡಲಿಕ್ಕಾಗಲ್ಲ, ತಪ್ಪಾಗುತ್ತೆ. ಬಟ್ ಅವ್ರದ್ದು ಏನು ಕುಂದುಕೊರತೆ ಇದೆ, ನಿಜವಾದ ಕೊರತೆ ಇದೆ, ನಮಗೂ ಗಮನಕ್ಕಿದೆ. ಅದನ್ನು ನಾವು ಕ್ರಮ ವಹಿಸಿ ಆದಷ್ಟು ಆ್ಯಕ್ಚುಲಿ ಈ ಸರಿ ನಮ್ಮ ಕಮಿಷನರು ಕೂಡ ಇದ್ರ ಬಗ್ಗೆ ಕ್ರಮ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಅವ್ರು ಸಂಬಳ ಕೊಡಬೇಕು ಅನ್ನೋ ಬಗ್ಗೆ ಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸಾಲ್ವ್ ಮಾಡಿ ನಾವು ಅವ್ರಿಗೇನು ತೊಂದರೆ ಆಗ್ಬೋದು ಆ ರೀತಿ ನೋಡ್ಕೊತೀವಿ ಸರ್. ಇದೇ ಮೊದಲ ಬಾರಿಗೆ ಅಥವಾ ಈ ಹಿಂದೆನೂ ಈ ರೀತಿ ಆಗಿದೆಯಾ ಅವ್ರಿಗೆ? ಇಲ್ಲ, ಇದು ಆಗಿದೆ. ಒಂದು 2-3 ವರ್ಷದಿಂದ ಅವ್ರಿಗೇನು ಕರೆಕ್ಟಾಗಿ ಏನು ಸಂಬಳ ಅಂತೇನು ಇಲ್ಲ. ಹೆಂಗೆ ಮುಂದಕ್ಕೆ ಹೋಗ್ತಾನೆ ಇದೆ ಅದು. ಯಾಕೆಂದರೆ ಹಿಂದೆ ಏನಾಗ್ತಿತ್ತು ಅಂದರೆ ಒಂದೇ ಹೆಡ್ ಆಫ್ ಅಕೌಂಟಲ್ಲಿ ದುಡ್ಡು ಕೊಟ್ಬಿಡ್ತಿದ್ರು. ಹಂಗಾಗಿ ಬಟ್ ಈಗ ಏನಾಗಿದೆ, ಕಳೆದ 1 ವರ್ಷದಿಂದ ಅದು ಪರ್ಟಿಕ್ಯುಲರ್ ವೇಜಸ್ ಹೆಡ್ ಅಂತಲೇ ಕೊಡ್ತಿದ್ದಾರೆ. ಹಂಗಾಗಿ ಅವ್ರಿಗೆ ಈ ಸರಿ ಸಮಸ್ಯೆಗಳೆಲ್ಲ ಸಾಲ್ವ್ ಆಗುತ್ತೆ ಸರ್. ಅವ್ರು ಕೊಡ್ತಾ ಇರೋದೇ ತೀರಾ ಕನಿಷ್ಠ ವೇತನ. ಸೊ ತಿಂಗಳಿಗೆ ಕೊಡಲಿಲ್ಲ ಅಂತಂದರೆ ಪಾಪ ಅವರು ಬಡಬಗ್ಗರಿರೋದು, ಅವ್ರ ಜೀವನ ಹೇಗೆ ನಡೆಸೋದಕ್ಕೆ ಸಾಧ್ಯ? ಕರೆಕ್ಟು. ಅದ್ರ ಬಗ್ಗೆ ಗಮನ ಮಾಡಿದ್ದೀವಿ ನಾವು. ಏನು ಹೇಳಿ ಸರ್ಕಾರದ ಲೆವೆಲ್ಗೂ ತಂದಿದ್ದೀವಿ. ಹಂಗಾಗಿ ಈಗ ಅವರು ಕೂಡ ಮಾಡ್ತಿದ್ದಾರೆ. ಬಟ್ ಏನಾಗಿದೆ ಅಂದರೆ ನಮ್ಮ ಶಿಡ್ಲಘಟ್ಟದಲ್ಲಿ ವರ್ಕಿಂಗ್ ಸ್ಟ್ರೆಂತ್ ಜಾಸ್ತಿ. ಇಲ್ಲಿ 1 ತಿಂಗಳು ಸಂಬಳನೇ ನಾವು 6-6 ಲಕ್ಷ ರೂಪಾಯಿ ಕೊಡಬೇಕು. ಹಂಗಾಗಿ ಏನಾಗುತ್ತೆ ಅಂದರೆ ಈ ಮೇಕಪ್ ಮಾಡಬೇಕು ಅಂದರೆ ಬ್ಯಾಕ್ಲಾಗ್ ಮೇಕಪ್ ಮಾಡಬೇಕು ಅಂದರೆ ಸುಮಾರೇ ದುಡ್ಡು ಬೇಕು. ಅದನ್ನ ಈ ಸರಿ ಕೇಳಿದ್ದೀವಿ, ಅದಾಗುತ್ತೆ ಸರ್. ಈ ಒಂದು ಮಾರ್ಕೆಟು ಇಡೀ ಏಷ್ಯಾದಲ್ಲೇ ನಂಬರ್ 1. ಸೊ ಇಂಥ ಒಂದು ವರ್ಲ್ಡ್ ಇದರಲ್ಲಿರ್ತಕ್ಕಂಥ ಒಂದು ಮಾರ್ಕೆಟಲ್ಲಿ
ಕೆಲಸಗಾರಕ್ಕೆ ಪಾಪ ಸಂಬಳ ಇಲ್ಲ. ಸೊ ಅವ್ರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ಅಂತಂದರೆ ಒಂದು ಮುಜುಗರ ಆಗಲ್ವ ನಮ್ಮ ಕ್ಷೇತ್ರದ ಒಂದು ಮಾರ್ಕೆಟ್ಗೆ? ಇಲ್ಲ ಇದು ಏನಾಗಿದೆ ಅಂದರೆ ಇದು ಇವತ್ತಿನ ಸಮಸ್ಯೆ ಅಲ್ಲ. ಇದು ಏನಾಗಿದೆ ಅಂದರೆ ಕ್ಯಾರಿ ಆಗಿಬಿಟ್ಟಿದೆ. ಸುಮಾರು ದಿವಸದಿಂದ 1-2 ವರ್ಷದಿಂದ ಕ್ಯಾರಿ ಆಗಿದೆ. ಅದು ಈ ಸರಿ ನಾವು ಸಾಲ್ವ್ ಮಾಡ್ತೀವಿ. ಈ ಸಲ ನಮ್ಮ ಕಮಿಷನರ್ ಅವ್ರ ಬಗ್ಗೆ ಆದೇಶ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಕ್ರಮ ವಹಿಸಿ ಇದು ಏನು ಸಮಸ್ಯೆ ಇದೆ ಸಾಲ್ವ್ ಮಾಡ್ತೀವಿ. ಸರ್, ಒಂದು ವೇಳೆ ಅವರೆಲ್ಲರೂ ಒಟ್ಟಾಗಿ ಅವತ್ತು ಬಂದ್ಗೆ ಯಶಸ್ವಿಯಾಗಿ ನಾವು ಇಲ್ಲ ನಮ್ಗೆ ಸಂಬಳ ಬೇಕೇ ಬೇಕು ನಾವು ಅಲ್ಲಿಗೆ ಹೋಗ್ತೀವಿ ಅಂತಂದರೆ ತಾವು ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೀವಿ? ಇಲ್ಲ, ನಮ್ಮ ಹುಡುಗರು ಏನು ಆ ಥರ ಏನಿಲ್ಲ. ನಮ್ಮ ಮನವಿಗೆ ಅವ್ರು ಇದು ಮಾಡ್ತಾರೆ. ಆ ರೀತಿ ಆಸ್ಪದನೇ ಇಲ್ಲ ಬಿಡಿ. ಅದ್ರ ಬಗ್ಗೆ ನೋ ಸೆಕೆಂಡ್ ಥಿಂಕಿಂಗ್. ಅದ್ರ ಬಗ್ಗೆ ಆಸ್ಪದನೇ ಇಲ್ಲ. ಅವ್ರಿಗೆ ಏನಿದೆ ಅವ್ರದ್ದು ನಾವು ಸ್ಪಂದಿಸ್ತೀವಿ. ಅವ್ರದ್ದೇನು ಸಮಸ್ಯೆ ಇದೆ ಅದು ಸ್ಪಂದಿಸ್ತೀವಿ. ಬರ್ತಾರೆ 5 ನಿಮಿಷ.